ಏನಿವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ವರಮಹಾಲಕ್ಷ್ಮಿ ಅಂದರೆ ಯಾರಿಗೆ ಸ್ಪೆಷಲ್ ಇರಲ್ಲ ಹೇಳಿ? ಎಲ್ಲರಿಗೂ ಸ್ಪೆಷಲ್. ವರಮಹಾಲಕ್ಷ್ಮಿ ಬಂದರೆ ಹುಡುಗಿರಿಗೆಲ್ಲ ಒಂಥರ ಖುಷಿ, ಎಲ್ಲರಿಗೂ ಖುಷಿ. ನಮ್ಮ ಜೀವನದಲ್ಲಿ ದುಡ್ಡು ತುಂಬ ಮುಖ್ಯ, ಹೌದು. ಆದರೆ ಆ ದುಡ್ಡು ನಮ್ಮ ಜೀವನದ ಒಂದು ಭಾಗ ಆಗಬೇಕೇ ಹೊರತು ದುಡ್ಡೇ ಜೀವನ ಆಗಬಾರ್ದು. ಹಾಗಾಗಿ ವರಮಹಾಲಕ್ಷ್ಮಿ ನಮ್ಮ ಎಲ್ಲರ ಕಷ್ಟ ನೋವು ಎಲ್ಲನ ಬಗೆಹರಿಸಿ ಎಲ್ಲರಿಗೂ ಒಳ್ಳೆ ನೆಮ್ಮದಿ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗ್ಬೋದು, ಆದರೆ ನೆಮ್ಮದಿ ಸಿಗಲ್ಲ. ಹಬ್ಬ ಹರಿದಿನ ಅಂದರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ, ಎಷ್ಟು ಖುಷಿ ವಾತಾವರಣ ಸೃಷ್ಟಿಯಾಗುತ್ತೆ. ಒಳ್ಳೆ ರೀತಿಲಿ ಪೂಜೆ ಆಯಿತು. ನಿಮ್ಮೆಲ್ಲರ ಮನೇಲೂ ವರಮಹಾಲಕ್ಷ್ಮಿ ತುಂಬ ಚೆನ್ನಾಗಾಯಿತು ಅಂತ ಅಂದ್ಕೊಂಡಿದ್ದೀನಿ. ಹಬ್ಬ ಅಂದರೆ ಊಟನೇ ಒಂಥರ ಸ್ಪೆಷಲ್. ಹಲೋ ಗೈಸ್, ನಮ್ಮ ಯೂಟ್ಯೂಬ್ನ ದೊಡ್ಡ ಅಭಿಮಾನಿ ಮತ್ತು ತುಂಬ ಪ್ರೋತ್ಸಾಹ ಕೊಡ್ತಾರೆ ಇವ್ರ ಮನೆಗೆ ನಾವು ಬಂದಿದ್ದೀವಿ. ಅಲ್ಲ, ಹೆಸರು ಪ್ರೇಮ ಪೈ. ಇವ್ರ ಮನೆಗೆ ಬಂದಿದ್ದೀವಿ. ಇವತ್ತು ತುಂಬ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಪೂಜೆ ಆಯಿತು, ತುಂಬ ಖುಷಿ ಆಯಿತು. ಎಲ್ಲರೂ ಎಷ್ಟೋ ದಿನ ಆದಮೇಲೆ ಒಟ್ಟಿಗೆ ಸೇರಿದ್ದೀವಿ. ನಿಮ್ಗೆ ಏನು ಅನಿಸ್ತು? ನನಗೂ ತುಂಬ ಖುಷಿ ಆಯಿತು. ನಮ್ಮ ಫ್ಯಾಮಿಲಿ ಬಂದು ನಮ್ಮ ಅಕ್ಕ ಬಂದಿದ್ದಕ್ಕೆ, ಅಕ್ಕನ ಮಕ್ಕಳು ಇಲ್ಲಿದ್ದಾರೆ, ಅಕ್ಕ ಮೊಮ್ಮಕ್ಕಳು ನಮ್ಮ ಅಕ್ಕ ಬಂದಿದ್ದಕ್ಕೆ. ಇನ್ನೊಬ್ಬ ಅಕ್ಕ ಬೇಗ ಹೋದ್ಲು. ಈಗ ನಮ್ಮ ತಮ್ಮ ಇದ್ದಾನೆ, ತಮ್ಮನ ಹೆಂಡತಿ, ನನ್ನ ಮಗಳು, ನನ್ನ ಮಗ, ನನ್ನ ಸೊಸೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್.